ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪದಲ್ಲಿ ಮೂರನೆಯ ಪತ್ರಿಕಾಗೋಷ್ಠಿಯನ್ನ ಮಾಡಿದರು. ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪಿಸುವ ಪತ್ರಿಕಾಗೋಷ್ಠಿಯಿಂದ ಆರಂಭಗೊಂಡದ್ದಿತ್ತು. ಈಗ ಹರಿಯಾಣ ಚುನಾವಣೆಗಳ ಬಗ್ಗೆ ಮಾತಾಡೋದು. ಅಲ್ಲೂ ಕೂಡ ಬಿಜೆಪಿ ಗೆದ್ದದ್ದೇ ಮತಗಳ್ಳತನದಿಂದ ಅನ್ನುವ ಆರೋಪ. ಸಾಕ್ಷಿಗಳು ಅಂತ ಕೆಲವು ದಾಖಲೆಗಳನ್ನ ಕೂಡ ಅವರು ತೋರಿಸಿದರು. ದಿ ಹೆಚ್ ಫೈಲ್ಸ್ ಅವರು ಕೊಟ್ಟಿರುವ ಹೆಸರಿದೆ. ನಾಳೆ ಬಿಹಾರದಲ್ಲಿ ಮತದಾನ ಇದೆ. ಇವತ್ತು ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿ. ಹರಿಯಾಣ ಚುನಾವಣೆಯಲ್ಲಿ ಭಾರೀ ಅಕ್ರಮ ಅಂತ. $25 ಲಕ್ಷ ಮತಗಳ್ಳತನ ನಡೆದಿದೆ ಹರಿಯಾಣದಲ್ಲಿ ಅಂತ ರಾಹುಲ್ ಗಾಂಧಿ ಅವರ ಆರೋಪ. ಒಬ್ಬ ಮಹಿಳೆ 100 ಸಲ ವೋಟ್ ಹಾಕಿದಾಳಂತೆ. ಬ್ರೆಜಿಲಿಯನ್ ಮಾಡೆಲ್ ಫೋಟೋ ಬಳಸಿ 22 ಸಲ ಮತದಾನ ನಡೆದಿದೆಯಂತೆ. ರಾಹುಲ್ ಗಾಂಧಿ ಅವರ ಆರೋಪಗಳೇನು? ಮತಗಳ್ಳತನ ಮಾಡಿನೇ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಿದೆ. ಎಲ್ಲ ಎಕ್ಸಿಟ್ ಪೋಲ್ಗಳ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ವು. ಹರಿಯಾಣದಲ್ಲಿ 22,779 ಮತಗಳಿಂದ ಕಾಂಗ್ರೆಸ್ಸಿಗೆ ಸೋಲಾಯಿತು. 25 ಲಕ್ಷ ಮತಗಳ್ಳತನ ನಡೆದಿದೆ. 5,21,000 ನಕಲಿ ಮತದಾರರು ಹರಿಯಾಣದಲ್ಲಿ ವೋಟ್ ಹಾಕಿದ್ದಾರೆ. ಬ್ರೆಜಿಲ್ನ ಮಾಡೆಲ್ ಒಬ್ಬಳ ಫೋಟೋ ಬಳಸಿ 22 ಕಡೆ ವೋಟಿಂಗ್ ಆಗಿದೆ. 223 ಮತದಾರರ ಹೆಸರಿನಲ್ಲಿ ಒಂದೇ ಫೋಟೋ ಬಳಸಲಾಗಿದೆ. 1,24,000 ಜನರ ಫೋಟೋ ಹೆಸರು ಬೇರೆ ಬೇರೆ. 93,174 ಮತದಾರರಿಗೆ ವಿಳಾಸವೇ ಇಲ್ಲ. ಒಂದು ಮನೆಯಲ್ಲಿ 500 ವೋಟರ್ಸ್ ಇದ್ದಾರೆ. ಇದು ಹೆಂಗ್ ಸಾಧ್ಯ? ಸಾವಿರಾರು ಬಿಜೆಪಿಗರಿಂದ ಉತ್ತರ ಪ್ರದೇಶ ಹರಿಯಾಣದಲ್ಲಿ ಮತದಾನ ಆಗಿದೆ. ಚುನಾವಣೆಗಿಂತ ಮುಂಚೆ 3.5 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಇಷ್ಟು ಆರೋಪಗಳನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು. ಕೇಳಿಸ್ಕೊಳ್ಳಿ ರಾಹುಲ್ ಗಾಂಧಿ ಅವರು ಮಾತಾಡಿ. 25 lakh vote chori in Haryana. 5 categories. Duplicate voters, 5,21,000. Invalid addresses, 93,000. Bulk voters, 19 lakhs. And notice that we've left those two empty, misuse of Form 6 and Form 7. The reason is that the EC now no longer allows us to access it. After Mahadevpura, where we accessed Form 6, they have stopped it. Right? So we cannot give you the numbers of deletion and addition. 25 lakh, we have crystal clear proof that they are fake. So what is the big picture of Haryana? Big picture is 2 crore total voters, vote chori of 25 lakhs, possibly more, but confirmed bias of 25 lakhs. That means 1 in 8 voters in Haryana are fake. Right? That's 12.5%. And despite all this,
the Congress party loses by 22,000 votes. Right? So here is an example. Fake photos. One photo, one assembly, 100 votes. This lady gets to vote 100 times in Haryana if she feels like. Why is she being allowed to vote 100 times? Why is a picture on 100 records? ये एक दो polling booths की list है. She appears 223 times in 2 polling booths. She can vote any amount of times she wants. Election Commission has the data on how many times she voted. Election Commission needs to tell us how many times this lady, whose name we don't know, whose age we don't know, but we know she occurs 223 times in 2 booths. In the Lok Sabha election, she was there 223 times in 1 booth. And then they decided to split it into 2 booths. So this is the reason Election Commission destroys CCTV footage. Because multiple times, the same person has the opportunity to vote. So here is an example. Fake photos. One photo, one assembly, 100 votes. This lady gets to vote 100 times. ಹರಿಯಾಣದಲ್ಲಿ ಮತಗಳ್ಳತನ ನಡೆದಿದೆ ಅನ್ನುವುದಕ್ಕೆ ಒಂದಷ್ಟು ಸಾಕ್ಷಿಗಳು ಅಂತ ವೋಟರ್ ಲಿಸ್ಟ್ನ ಸಂಖ್ಯೆಗಳನ್ನ, ಹೆಸರುಗಳನ್ನ, ಫೋಟೋಗಳನ್ನ ತೋರಿಸುತ್ತೆ. ಜೊತೆಗೆ ನಯಾಬ್ ಸಿಂಗ್ ಸೈನಿ ಅವರ ಹೇಳಿಕೆ ಕೂಡ ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇದೆ ಅಂದಿದ್ರಂತೆ ನಯಾಬ್ ಸಿಂಗ್ ಸೈನಿ. ಕಾಂಗ್ರೆಸ್ ಗೆಲ್ಲಬೇಕಾಗಿದ್ದಂಥ 8 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಆಕ್ರಮಣ ಆಗಿದೆ ಅಂದ್ರು. ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಕಡಿಮೆ ಮಾರ್ಜಿನ್ನಲ್ಲಿ ಸೋತಿದ್ದಾರೆ. ಅಕ್ರಮ ನಡೆಯದೆ ಹೋಗಿದ್ರೆ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಸಿಕ್ತಿತ್ತು. ಬಿಜೆಪಿಗೆ 48, ಕಾಂಗ್ರೆಸ್ಸಿಗೆ 37 ಕ್ಷೇತ್ರಗಳು ಬಂದಿತ್ತು. ಅಕ್ರಮದಿಂದ, ಚುನಾವಣಾ ಅಕ್ರಮದಿಂದಲೇ ಬಿಜೆಪಿ ಗೆದ್ದಿದೆ. ನಯಾಬ್ ಸಿಂಗ್ ಸೈನಿ ಅವರು ಹೇಳಿದ್ರು ನೋಡಿ ಅಂತ ಅವರ ಹಳೆಯ ಹೇಳಿಕೆಯನ್ನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಪ್ಲೇ ಮಾಡಲಾಯಿತು. मैंने शुरू से ये कहा है कि भारतीय जनता पार्टी एक तरफा सरकार बना रही है. हमारे पास सारी व्यवस्थाएं हैं, आप चिंता मत करिए. Now, please notice the smile on his face. And please notice the word Vyavastha. What exactly is the Vyavastha that the Chief Minister of Haryana is talking about? This is 2 days after the election, when everybody is saying that the Congress party is sweeping the election, when every indicator is that the Congress party is going to win, all the polls, all the exit polls are saying it, and this gentleman is very sure and is smiling that the BJP has some Vyavastha that is going to show itself. ಎಲೆಕ್ಷನ್ ಕಮಿಷನ್ ತಿರುಗೇಟು ಕೊಟ್ಟಿದೆ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ. ಹರಿಯಾಣ ಚುನಾವಣೆಗೆ ಸಂಬಂಧಿಸಿದಂತೆ 22 ಕಂಪ್ಲೇಂಟ್ಗಳು ಮಾತ್ರ ಬಂದಿದೆ. ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಕಂಪ್ಲೇಂಟ್ ಕೂಡ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ನಕಲಿ ಮತಗಳ ಬಗ್ಗೆ ಕಾಂಗ್ರೆಸ್ ಯಾಕೆ ಮಾತನಾಡೋದಿಲ್ಲ? ಕಾಂಗ್ರೆಸ್ನ ಚುನಾವಣಾ ಏಜೆಂಟರು ಆಕ್ಷೇಪಣೆ ಯಾಕೆ ಸಲ್ಲಿಸಿಲ್ಲ? ನಕಲಿ ಮತಗಳ ಬಿಜೆಪಿಗೆ ಹೋಗಿವೆ ಅಂತ ರಾಹುಲ್ ಗಾಂಧಿ ಹೆಂಗೆ ಹೇಳ್ತಾರೆ? ನಕಲಿ ಮತದಾರರನ್ನ ಹುಡುಕಿ ಡಿಲೀಟ್ ಮಾಡುವ SIR ಪ್ರಕ್ರಿಯೆಗೆ ರಾಹುಲ್ ಗಾಂಧಿ ಯಾಕೆ ವಿರೋಧಿಸ್ತಾರೆ? ಒಂದು ಕಡೆ ವಿರೋಧ, ಮತ್ತೊಂದು ಕಡೆ ಆರೋಪ. ಎಲೆಕ್ಷನ್ ಕಮಿಷನ್ನಿನ ಪ್ರತಿಕ್ರಿಯೆ.
ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ಮತಗಳ್ಳತನದಿಂದ ಬಿಜೆಪಿ ಗೆದ್ದಿದೆ ಅನ್ನುವ ಆರೋಪಕ್ಕೆ ರಾಜ್ಯದ ನಾಯಕರುಗಳು ಏನು ಹೇಳ್ತಾರೆ? ಬಿಜೆಪಿ ಕಡೆಯಿಂದ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಸಿಟಿ ರವಿ ಅವರ ಪ್ರತಿಕ್ರಿಯೆ ಇದೆ. ಕಾಂಗ್ರೆಸ್ ಕಡೆಯಿಂದ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ. ರಾಹುಲ್ ಗಾಂಧಿಯವರ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಅವ್ರ ಹೇಳಿಕೆಯೇ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳಕ್ ಆಗದೆ ಇರುವಂತ ಒಂದು ಮುಜುಗರ ಉಂಟು ಮಾಡುತ್ತೆ. ಅವ್ರು ಹೇಳೋ ರೀತಿಯಲ್ಲಿ ವೋಟ್ ಚೋರಿಯಾಗಿದ್ರೆ ಅವರು ದೂರು ದಾಖಲಿಸಬಹುದಾಗಿತ್ತು. ವ್ಯವಸ್ಥೆಯ ಮೇಲೆ ಕಟ್ಟುವಂತ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ ಅವರಿಗೆ? ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಅಂದ್ರೆ ಅವ್ರು ಗೆದ್ರೆ, ಅವ್ರ ಪಾರ್ಟಿ ಗೆದ್ರೆ ಅದು ಪ್ರಜಾಪ್ರಭುತ್ವ. ಅವ್ರು ಸೋತ್ರೆ ವೋಟ್ ಚೋರಿ. ಕಳ್ಳನೇ ನ್ಯಾಯಾಧೀಶನ ಮೇಲೆ ಆರೋಪ ಮಾಡಿಬಿಡ್ತಾನಂತೆ. ಆ ರೀತಿಯ ಒಂದು ಪರಿಸ್ಥಿತಿ ಇದೆ. ನೀವೇ ಹೇಳಿ, 2 ಬೂತ್ನಲ್ಲಿ ಒಂದೇ ಮಹಿಳೆಯರು ಒಂದೇ ಫೋಟೋ 223 ಸರಿ ಇದೆ ಅಂದರೆ ಏನನ್ಬೇಕು? ಆಮೇಲೆ ಯಾವುದೋ ಬ್ರೆಜಿಲಿಯನ್ ನಟಿದಿದೆ ಅಂತೆ, ಏನು ಹೇಳಬೇಕು? 19 ಲಕ್ಷ ಏನೋ ಬಲ್ಕ್ ವೋಟರ್ಸ್ ಇದ್ದಾರೆ, ಏನು ಹೇಳಬೇಕು? ಇದನ್ನು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಅವರು. ಭಾಳ ಬಾಲಿಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. BJP ಅವರು ಏನೋ ಇವ್ರು ವಕ್ತಾರರು, ECI ವಕ್ತಾರರಿದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ. ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ, ಪಾರದರ್ಶಕವಾಗೂ ನಡೀತಾ ಇಲ್ಲ. ಆಳಂದಲ್ಲಿ ಇನ್ನೂ ಒಂದು 2-3 ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ. ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯೇ ದೊಡ್ಡ ಚೋರ್, ಅವರ ಖಾನ್ದಾನೇ ದೊಡ್ಡ ಚೋರ್, ನೆಹರು ಅವರು ಚೋರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.